ಇದು ಕಾರಿಲೇಷನ್ ಕೋಎಫಿಷಿಯೆಂಟ್ ಪ್ರಾಬ್ಲಮ್ಮು ಬರ್ಕೊಳ್ಳಿ. ಆನ್ಸರ್ ಟೇಬಲು ಹೀಗಿರುತ್ತೆ. ಪ್ರಾಬ್ಲಮನ್ನು ನಾವು ಈ ಟೇಬಲಲ್ಲಿ ಬರ್ಕೊಳ್ಳೋಣ. ಲೆಕ್ಕನ ಬರ್ದ್ಕೊಂಡಾದ್ಮೇಲೆ ನಾವು ಟೋಟಲ್ ಮಾಡೋಣ. 4 + 3 ಅಂದರೆ 7 + 2 9. 8 × 16 ಇದು 18. 18 22. 10 18 12 + 8 20 27 27 31. 8 × 16 16 3 18 18 24. 5 3 8 8 6 14. ಟೋಟಲ್ ಮಾಡೋಣ. 4 5 6 7. ನಾನೆಲ್ಲ ಟೋಟಲ್ ಮಾಡ್ಕೊಂಡ್ಬಿಡ್ತೀನಿ. ಮಿಡ್ ವ್ಯಾಲ್ಯೂ ಅಂತ ಹೇಳಿದ್ರೆ ಮಿಡಲ್ ಎಷ್ಟು ಗ್ಯಾಪ್ ಇದೆ ಅಂತ. ಇದರಲ್ಲಿ 0 ಇದೆ, ಅದರಿಂದ ಇಲ್ಲಿ 0 1 2 3 ಆ್ಯಂಡ್ 4. ನೆಕ್ಸ್ಟು ಯು ವ್ಯಾಲ್ಯೂ ಕಂಡುಹಿಡಬೇಕು. ಯು ಅಂತ ಹೇಳಿದ್ರೆ x - 0 ಅಂತೇಳಿ. ಫಸ್ಟ್ ವ್ಯಾಲ್ಯೂನ ನಾವಿಲ್ಲಿ ತೊಗೊಳ್ತಾ ಇದ್ವಿ, ಯಾಕಂದರೆ ಕ್ಯಾಲ್ಕುಲೇಷನ್ ನಮಗೆ ಈಸಿ ಆಗುತ್ತೆ ಅಂತ. ಅದ್ರ ಯಾವುದು 0 ಇಲ್ಲಿ. ಅದನ್ನು ನಾನಿಲ್ಲಿ x ಮೈನಸ್ ಆ ವ್ಯಾಲ್ಯೂನ 0 ಹಾಕಿದ್ದೀನಿ. ಗ್ಯಾಪ್ ಬಂದುಬಿಟ್ಟು 1 ಅಂತೇಳಿ ಹಾಕಿದ್ದೀನಿ ನಾನು. ಇವಾಗ ಲೆಸ್ ಮಾಡಿ ಬರೋಣ. 0 ಇಂದ -0 ಅಂತ ಹೇಳಿದ್ರೆ 0 0 / 0 ಅಂತ ಹೇಳಿದ್ರೆ 0 ಬರುತ್ತೆ. ಅದಾದಮೇಲೆ 1 ಅಂತ ಹಾಕಿದ್ವಿ. ಇಲ್ಲಿ 1 - 0 ಅಂತ ಹೇಳಿದ್ರೆ 0 / ನಾನು ಎಲ್ಲ ವ್ಯಾಲ್ಯೂನ ಬರ್ಕೊಂಡು ಬಿಡ್ತೀನಿ. ನಮಗೆ UF ಸಿಗುತ್ತೆ. 9 0 0 22 1 22 31 2 62 72 56. ಯು ಮತ್ತು UFನ ಇಂಟು ಮಾಡಿದ್ರೆ ನಮಗೆ U² F ಸಿಗುತ್ತೆ. 0 × 0 0. 1 22 22 2 62 132 3 72 216. ನಾವು ಲಾಸ್ಟಿಗೆ ಮಾಡೋಣ. ಇದಿಷ್ಟ ಆದಮೇಲೆ ಈಗ ಇಲ್ಲಿ ಕಂಡುಹಿಡಿಯೋಣ. ಇಲ್ಲಿ ಕಂಡುಹಿಡ್ದಾಗೇ ಇಲ್ಲಿ ಕಂಡುಹಿಡಿಯೋಣ. ಮಿಡ್ಲ್ ವ್ಯಾಲ್ಯೂ 0 1 2 3 4. ಆಗ ನಾವು ಎಕ್ಸ್ ವ್ಯಾಲ್ಯೂನ ಹಾಕಿ ಲೆಸ್ ಮಾಡಿ ಅಮೌಂಟನ್ನು ಕಂಡುಹಿಡ್ತಾ ಇದ್ವಿ. y ವ್ಯಾಲ್ಯೂ 0 7 × 0 0 22 1 22 33 2 66 69 60. UVF ಅನ್ನು ಕಂಡುಹಿಡಿಯೋದು ಹೇಗಂತ ಹೇಳಿದ್ರೆ, ನಾವು ಈ ಯು ವ್ಯಾಲ್ಯೂನ ಮತ್ತು ಈ ವಿ ವ್ಯಾಲ್ಯೂನ ಹಿಡ್ಕೋಬೇಕು. ಯು ವ್ಯಾಲ್ಯೂ ಎಷ್ಟಿಲ್ಲಿ? ಯು ವ್ಯಾಲ್ಯೂ 0 ಅಂತ ಹೇಳಿದ್ರೆ 0 ಇಂಟು ಯು ವ್ಯಾಲ್ಯೂ 0 ಪ್ಲಸ್ ವಿ ವ್ಯಾಲ್ಯೂ 0 0 × 0 0 ಇಂಟು ಈ ವ್ಯಾಲ್ಯೂ ಸ್ಟ್ರೈಟ್ ಬಂದರೆ 3. ಈ ವ್ಯಾಲ್ಯೂ ಸ್ಟ್ರೈಟ್ ಬಂದರೆ
ಮೂರು ಅಂದರೆ ಮೂರು. ಅದನ್ನೇ ತುಂಬೋದು ಮಾಡೋದು. ನೆಕ್ಸ್ಟು ಒನ್ನು ಸ್ಟ್ರೈಟ್ ಬಂದರೆ 8. ಈ ಕಡೆ ಯು ವ್ಯಾಲ್ಯೂ 1 ಸ್ಟ್ರೈಟ್ ಬಂದರೆ 8 ಅಂತ ಹೇಳಿದ್ರೆ ಯು ವ್ಯಾಲ್ಯೂ 1 ಇಂಟು ವಿ ವ್ಯಾಲ್ಯೂ ಬಂದ್ಬಿಟ್ಟು ಇದು 1 ಇಂಟು ಸ್ಟ್ರೈಟ್ ಬಂದ್ಬಿಟ್ಟು 8 ಮಾಡಿದ್ರೆ 1 8 8. ಅದನ್ನು ಇಲ್ಲಿ 2 16. ಅದಾದಮೇಲೆ ನೆಕ್ಸ್ಟು ಯು ಎಫ್ ಅನ್ನು ಕಂಡುಹಿಡಬೇಕು ಅಂತ ಹೇಳಿದ್ರೆ 0 + 0 + 0 0 8 + 16 8 + 16 + 6 ಅಂತ ಹೇಳಿದ್ರೆ 30. ನೆಕ್ಸ್ಟ್ ಆಮೇಲೆ 142. ಅದಾದಮೇಲೆ 9 48 + 72 + 60 ಮಾಡಿದ್ರೆ 189. ಆಮೇಲೆ ನೆಕ್ಸ್ಟ್ ಆಮೇಲೆ 24 60 96 ಮಾಡಿದ್ರೆ 180. ಇದು 3 4 5 ಪ್ಲಸ್ ಮಾಡಿದ್ರೆ 41. ಇದು ಮಾಡಿದ್ರೆ 194. ಸೊನ್ನೆ ಪ್ಲಸ್ ಸೊನ್ನೆ 0. 8 + 14 14 ಮಾಡಿದ್ರೆ 31. 136 186 88 141. ಟೇಬಲ್ ಕಂಪ್ಲೀಟ್ ಆದಮೇಲೆ ವ್ಯಾಲ್ಯೂನ ನಾವು ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಎನ್ ಅಂತೇಳಿದ್ರೆ 100 ಇಂಟು ಸಿಗ್ಮಾ ಯು ವಿ ಎಫ್ ಅಂತ ಹೇಳಿದ್ರೆ 541. ಸಿಗ್ಮಾ ಯು ಎಫ್ ಅಂತ ಹೇಳಿದ್ರೆ 212. ಮತ್ತು ಸಿಗ್ಮಾ ವಿ ಎಫ್ ಅಂತ ಹೇಳಿದ್ರೆ 217. ಸ್ಕ್ವೇರ್ ರೂಟು ಎನ್ ಅಂತ ಹೇಳಿದ್ರೆ 100 ಇಂಟು ಸಿಗ್ಮಾ ಯು ಸ್ಕ್ವೇರ್ ಎಫ್ ಅಂತ ಹೇಳಿದ್ರೆ 594 ಮೈನಸ್ ಸಿಗ್ಮಾ ಯು ಎಫು ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 212. ನಾನು ಇದು ಬರ್ಕೊಳ್ತೀನಿ ಹಾಗೆ. 100 ಇಂಟು 541 ಮಾಡಿದ್ರೆ ನಮಗೆ 54,100 ಬರುತ್ತೆ. ಮೈನಸ್ಸು 212 ಇಂಟು 217 ಮಾಡಿದ್ರೆ ನಮಗೆ 46,004 ಬರುತ್ತೆ. ಡಿವೈಡೆಡ್ ಬೈ 100 ಇಂಟು
594 ಮಾಡಬೇಕಾಗುತ್ತೆ. 100 × 594 ಮಾಡಿದ್ರೆ ನಮಗೆ 59,400 ಬರುತ್ತೆ. ಮೈನಸ್ 212 ಸ್ಕ್ವೇರ್ ರೂಟ್ ಮಾಡಬೇಕು ಅಂತ ಹೇಳಿದ್ರೆ 212 × 212 ಮಾಡ್ಬೋದು ನಾವು, ಅಥವಾ 212 = ಮಾಡಿದ್ರೆ ನಮಗೆ 44,944 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಹಾಗೆ ಈ ಸೈಡ್ ಕೂಡ ಮಾಡಬೇಕಾಗತ್ತೆ. 100 × 601 ಮಾಡಿದ್ರೆ ನಮಗೆ 60,100 ಆನ್ಸರ್ ಬರುತ್ತೆ. 217 ಹೋಲ್ ಸ್ಕ್ವೇರ್ ಮಾಡಿದ್ರೆ ನಮಗೆ 47,089 ಆನ್ಸರ್ ಬರುತ್ತೆ. ನೆಕ್ಸ್ಟು 54,100ದಿಂದ 46,004 ಲೆಸ್ ಮಾಡಿದ್ರೆ 8,096 ಬರುತ್ತೆ. ಇಷ್ಟು ಸ್ಕ್ವೇರ್ ರೂಟ್ ಹಾಕಿ 59,400ರಿಂದ 44,944 ಲೆಸ್ ಮಾಡಿದ್ರೆ 14,456 ಬರುತ್ತೆ. ಹಾಗೆ ಇನ್ನೊಂದು ಮಾಡಬೇಕು. 60,100ರಿಂದ 47,089 ಇದ್ದರೆ 13,011 ಬರುತ್ತೆ. ಆಮೇಲೆ 8,096 ಡಿವೈಡೆಡ್ ಬೈ 14,456 ಸ್ಕ್ವೇರ್ ರೂಟ್ ತೆಗೆದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ನಮಗೆ 120.2331 ಸಿಗುತ್ತೆ. ಹಾಗೆ ಇನ್ನೊಂದು ಸ್ಕ್ವೇರ್ ರೂಟ್ ತೆಗಿಬೇಕು. 13,011 ಇಂಟು ಸ್ಕ್ವೇರ್ ರೂಟ್ ಮಾಡಿದರೆ ನಮಗೆ 114.0651 ಅಂತ ಸಿಗುತ್ತೆ. ಆಮೇಲೆ 8,096 ಡಿವೈಡೆಡ್ ಬೈ 120.2331 ಇಂಟು 114.0657 ಇಂಟು ಮಾಡಿದ್ರೆ 13,714.4727 ಸಿಗುತ್ತೆ. ಆಮೇಲೆ ಅದನ್ನು ಡಿವೈಡೆಡ್ ಬೈ ಮಾಡಿದರೆ ಆನ್ಸರ್ ಸಿಗುತ್ತೆ.